ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಂಪ್ನಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ, ಮತ್ ನೀನ್ ಇಲ್ಲಿ ಯಾಕೆ ಬರಕ್ ಹೋದೆ? ಸರ್, ನಿಮಗ್ ನನ್ ಮೇಲೆ ಕೋಪ ಐತೆ ಅಂತ ನಂಗೆ ಗೊತ್ತು. ಅದಕ್ಕೆ ಈ ತರ ಮಾತಾಡ್ತಿದ್ದೀರಾ ಅಂತಾನೂ ಗೊತ್ತು. ಆದ್ರೆ ಇದು ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ ಸರ್. ಅಲ್ಲೊಂದ್ ದೊಡ್ಡ ಸಮಸ್ಯೆ ಆಗೋಗೈತೆ ಸರ್. ಏನು ಸಮಸ್ಯೆನ? ಮೈನಾ, ಈಗ ನಿನ್ ಲೈಫಲ್ಲಿ ಇರೋ ಸಮಸ್ಯೆಗಿಂತ ಇನ್ನೊಂದು ಸಮಸ್ಯೆನ. ನೀನ್ ಎಲ್ಲ ಪ್ರಾಬ್ಲಮ್ಗಳಿಗೂ ಒಂದು ಕಾರಣ ಇದೆ. ಆ ಧ್ರುವ ಬಾಯ್ ಬಿಟ್ಟು ನಿಜ ಒಪ್ಕೊಳ್ಳೋವರೆಗೂ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗಲ್ಲ. ಆದ್ರೆ ನೀನ್ ನೋಡಿದ್ರೆ ಇದಕ್ಕೆಲ್ಲ ಒಂದು ಕಾರಣನೇ ಅಲ್ಲ ಅಂತೀಯ. ಅಯ್ಯೋ ಸರ್, ತೊಂದ್ರೆ ಆಗಿರೋದೇ ಧ್ರುವ ಅವ್ರಿಗೆ ಸರ್. ಧ್ರುವಂತ ನೀನ್ ಏನೇ ಹೇಳಿದ್ರು ಅದು ಯಾವುದೇ ಕಾರಣಕ್ಕೂ ನಾನು ಧ್ರುವನ್ ಕ್ಷಮಿಸಲ್ಲ. ಅವ್ನು ಮಾಡಿರೋ ತಪ್ಪಿಗೆ ಯಾವತ್ತಿದ್ರೂ ಅವನು ಉತ್ತರ ಕೊಡ್ಲೇಬೇಕು. ಅಲ್ಲಿವರೆಗೂ ನಾನು ಅವನ್ನ ಬಿಡಲ್ಲ. ಸರ್ ಸರ್, ಧ್ರುವ ಅವ್ರನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗವ್ರೆ ಸರ್. ಏನ್ ಹೇಳ್ತಿದ್ಯಾ ಮೈನಾ? ಹೌದು ಸರ್, ನಿಮ್ ತವ ಮಾತಾಡ್ಬೇಕು ಅಂತ ನಾನು ಧ್ರುವ ಅವ್ರು ಬರ್ತಿದ್ವಿ. ಬರ್ತಾ ದಾರಿಲಿ ಗಾಡಿ ಪಂಚರ್ ಆಯ್ತು. ಆಗ ಯಾರೋ ಬಂದು ಸ್ವಲ್ಪ ಮುಂದೆ ಹೋದ್ರೆ ಪಂಚರ್ ಅಂಗಡಿ ಐತೆ ಅಂತ ಹೇಳಿದ್ರು. ಧ್ರುವ ನನ್ನ ಅಲ್ಲೇ ಬಿಟ್ಬಿಟ್ಟು ಅವ್ರು ಹೋಗ್ತಿದ್ರು. ಆಗ ಯಾವ್ದೊಂದ್ ಗಾಡಿ ಬಂತು ಸರ್. ನಾಲ್ಕು ಜನ ಬಂದು ಧ್ರುವ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ರು ಸರ್. ಏ ಮೈನಾ, ಆ ರಾಸ್ಕಲ್ಲು ನನ್ನ ಕೋಪದಲ್ಲಿ ಏನಾದ್ರು ಮಾಡ್ಬಿಡ್ತೀನಿ ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ಸಿಂಪತಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿರ್ತಾನೆ. ಅವನ್ನ ಮತ್ತೆ ನಂಬೋಷ್ಟು ದಡ್ಡ ಅಲ್ಲ ನಾನು. ಅಯ್ಯೋ ಸರ್, ನಾನು ಹೇಳ್ತಿರೋದು ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ? ನಾನು ನಿಜನೇ ಹೇಳ್ತೇವನಿ. ಧ್ರುವ ಅವ್ರನ್ನ ಯಾರು ಕರ್ಕೊಂಡು ಹೋಗ್ಬಿಟ್ರು ಸರ್. ಧ್ರುವ ಅವ್ರನ್ನ ಯಾರು ಎಳ್ಕೊಂಡು ಹೋಗ್ಬಿಟ್ರು. ನಿನ್ ಪ್ರಾಬ್ಲಮ್ ಏನು ಗೊತ್ತಾ ಮೈನಾ? ಅವನ್ ನಿನ್ನ ಯಾಮಾರಿಸ್ತಾನೆ ಇರ್ತಾನೆ, ನೀನ್ ಯಾಮಾರ್ಕೊಂಡೇ ಇರ್ತೀಯ. ಇಲ್ಲ ಸರ್, ಧ್ರುವ ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್. ಅವ್ರನ್ನ ಕಾಪಾಡ್ಬೇಕು. ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ಕಾಲ್ ಹಿಡ್ಕೋತೀನಿ ಸರ್. ಏನ್ ಮಾಡ್ತಿದ್ಯಾ? ಬನ್ನಿ ಸರ್. ಸರಿ ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬನ್ನಿ ಸರ್, ಬನ್ನಿ. ಏ ಪುಷ್ಪಕ್ ನಿಲ್ಲೋ. ಪುಷ್ಪಕ್, ಏಯ್ ಪುಷ್ಪಕ್. ಈಗ ಸ್ವಲ್ಪ ಹೊತ್ತಲ್ಲಿ ಕಂಪ್ನಿಲ್ ಮಾತಾಡ್ತೀನಿ ಅಂತ ಹೇಳ್ದ. ಆಗ್ಲೇ ಅವಳ ಜೊತೆನೆ ಹೊಟ್ಟೋದ್ನಲ್ಲ. ಛೇ, ಇವನ್ನ ಹೇಗ್ ದಾರಿಗೆ ತರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.